ಹೇ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಟು ದಕ್ಷ ಗೌಡ ಚಾನೆಲ್. ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ನೀವು ನನ್ನ ವೆಯ್ಟ್ ಲಾಸ್ ಯಾವ ಥರ ಮಾಡಿದೆ, 20 kg ವೆಯ್ಟ್ ಲಾಸ್ ಮಾಡಿದ್ದೀನಿ ಇವತ್ತವರೆಗೂ. ಸೊ ಎಲ್ಲ ಹೋಮ್ ಮೇಡ್ ಫುಡ್ ತಿಂದು, ಹೋಮ್ ರೆಮಿಡೀಸ್ ಮಾಡಿ ಆ್ಯಂಡ್ ಹೋಮ್ ವರ್ಕೌಟ್ಸ್ ಮಾಡಿ ಜಿಮ್ಗೆಲ್ಲ ಹೋಗೋಕ್ಕಾಗಲ್ಲ. ಬಿಕಾಸ್ ನನಗೆ 2.5 ವರ್ಷದ ಪುಟ್ಟು ಮಗಳಿದ್ದಾಳೆ. ಸೊ ತುಂಬ ಜನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ಆ್ಯಂಡ್ ಇನ್ಸ್ಟಾಗ್ರಾಮ್ ಫಾಲೋವರ್ಸು ನನಗೆ ಫುಲ್ ಡೇ ವ್ಲಾಗ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸ್ವಲ್ಪ ನನ್ನ ವರ್ಕ್ ಸ್ಕೆಡ್ಯೂಲ್ ಹೆಕ್ಟಿಕ್ ಇರೋದ್ರಿಂದ ಫುಲ್ ಡೇ ವ್ಲಾಗ್ ಮಾಡೋದು ಕಷ್ಟ ಆಗ್ತಾ ಇದೆ. ಆ್ಯಂಡ್ ಅದಕ್ಕೋಸ್ಕರ ಇವಾಗ ನಾನು 1-2 ವಿಡಿಯೋ ವಾರಕ್ಕೆ ಬಿಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ನಾನು ನಿಮಗೂ ನೀವು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಿರೋದಕ್ಕೆ ಒಂದು ಜಸ್ಟಿಸ್ ಸಿಗಲಿ ಅಂತ. ಇವತ್ತು ನನ್ನ ಮಗಳಿಗೆ ಫಸ್ಟ್ ಡೇ ಆಫ್ ಸ್ವಿಮ್ಮಿಂಗ್ ಆಯಿತಾ. ಸೊ ಬೆಳಿಗ್ಗೆ ಬೇಗ ಎದ್ದು ಎಲ್ಲರೂ ರೆಡಿ ಆಗಿಬಿಟ್ಟು ನಾವು ಯಾವ ಥರ ಓಡೋಗ್ತೀವಿ ಅವಳು ಸ್ವಿಮ್ಮಿಂಗ್ ಕ್ಲಾಸ್ಗೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ, ಬಟ್ ಅದನ್ನೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಹಾಗೆ ಹೇಳ್ಕೊಂಡು ಹೋಗ್ತೀನಿ ಏನೇನು ಮಾಡಿದ್ದೆ ಅಂತ. ಒಂದಷ್ಟು ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನು ತೋರಿಸ್ಕೊಂಡು ಹೋಗ್ತೀನಿ. ಜೊತೆಗೆ ಅವಳು ಫಸ್ಟ್ ಡೇ ಆಫ್ ಸ್ವಿಮ್ಮಿಂಗ್ ಯಾವ ಥರ ಇತ್ತು ಅಂತಲೂ ನಾನು ತೋರಿಸ್ತೀನಿ ಬನ್ನಿ. ನಮ್ಮದು ಇವತ್ತೊಂದು ಫಸ್ಟ್ ಹಾಫ್ ಆಫ್ ದ ಡೇ ಅವಳು ಸ್ವಿಮ್ಮಿಂಗ್ ಹೋಗಿ ವಾಪಸ್ ಬರೋದ್ನಂಗೆ ಹೇಗಿತ್ತು ಅಂತ ನೋಡ್ಕೊಂಬರೋಣ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನೀರು ಕುಡಿದ್ಮೇಲೆ 1-2 ಬನಾನ ಸಣ್ಣ ಏಲಕ್ಕಿ ಬಳ್ಳಿ ಇತ್ತು ಮನೇಲಿ, ಅದನ್ನು ತಿಂತೀನಿ. ಅದಾದಮೇಲೆ ನಾನು ಮ್ಯಾಂಡೇಟ್ರಿ ಟೀ ಕುಡಿತೀನಿ. ಬಿಕಾಸ್ ನಂಗೆ ಟೀ ಸಖತ್ ಅಭ್ಯಾಸ ಇರೋದ್ರಿಂದ ನಾನು ಟೀ ಕುಡಿತೀನಿ. ನನ್ನ ಡಯಟಲ್ಲಿ ನಾನು ಟೀನ ಯಾವತ್ತೂ ಮಿಸ್ ಮಾಡಿಲ್ಲ. ಮೊದಲೆಲ್ಲ ನಾನೊಂದು 8 to 9 ಕಪ್ಸ್ ತೊಗೋತಿದ್ದೆ ಪರ್ ಡೇ. ಇವಾಗ ಅದನ್ನೆಲ್ಲ ಕಮ್ಮಿ ಮಾಡಿ ನಾನು 3 ಕಪ್ಸ್ ಇನ್ ಅ ಡೇ ತೊಗೋತೀನಿ. ಆ್ಯಂಡ್ ಕ್ವಾಂಟಿಟಿ ಬಂದು ಸಖತ್ ಕಮ್ಮಿ ತೊಗೋತೀನಿ. ಒಂದು 80 ml ಪರ್ ಸರ್ವಿಂಗ್ ನಾನು ತೊಗೊಳ್ಳೋದು, ಅದಕ್ಕಿಂತ ಜಾಸ್ತಿ ತೊಗೊಳ್ಳಲ್ಲ. ಸಮ್ ಟೈಮ್ಸ್ ತುಂಬ ಸ್ಟ್ರೆಸ್ ಇದ್ದಾಗ ಮಾತ್ರ ಸ್ವಲ್ಪ ಜಾಸ್ತಿ ತೊಗೋತೀನಿ. ಸೊ ಈ ಟ್ರಾನ್ಸ್ಪರೆಂಟ್ ಗ್ಯಾಸಲ್ಲಿ ನಿಮಗೋಸ್ಕರ ಹಾಕ್ತಾ ಇದ್ದೀನಿ. ಇಷ್ಟು ಟೀ ತೊಗೋತೀನಿ ಬೆಳಿಗ್ಗೆ ಎದ್ದಾಗ ನಾನು. ಆ್ಯಂಡ್ ಟೀಗೆ ನಾನು ಶುಗರ್ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಎಕ್ಸ್ಟ್ರಾ ಸ್ವಲ್ಪ ಮಿಕ್ಕಿಸ್ಕೊಂಡಿರ್ತೀನಿ. ತಿಂಡಿ ತಿಂದಮೇಲೆ ಸ್ವಲ್ಪ ಟೀ ಕುಡಿಯೋಣ ಅಂತ. ನಾನು ಟೀ ಮಾಡ್ಕೊಂಡ್ಮೇಲೆ ನಾನು ಡೈಲಿ ಬೆಳಿಗ್ಗೆ ಎದ್ದು ಒಂದು ಟು ಡೂ ಲಿಸ್ಟ್ ಮಾಡೋ ಅಭ್ಯಾಸ ಇದೆ. ಸೊ ಏನಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಪ್ರಿಯಾರಿಟಿ ವರ್ಕು, ಮಿನಿಮಮ್ ಪ್ರಿಯಾರಿಟಿ ವರ್ಕು ಆ ಥರ ಡಿವೈಡ್ ಮಾಡಿಕೊಂಡು ನಾನು ಲಿಸ್ಟ್ನ ಪ್ರಿಪೇರ್ ಮಾಡ್ಕೋತೀನಿ. ಈ ಲಿಸ್ಟಲ್ಲಿ ಯಾವ ಥರ ಇರುತ್ತೆ ಅಂದರೆ ಕೆಲವು ಕ್ರಿಟಿಕಲ್ ವರ್ಕು ಅವತ್ತೇ ಮುಗಿಸ್ಬೇಕು ಆ ಥರ ಇರುತ್ತೆ. ಇನ್ನು ಕೆಲವು ಕ್ರಿಟಿಕಲ್ ಇಲ್ದಿರೋ ವರ್ಕು ಬರ್ಕೊಂಡಿರ್ತೀನಿ, ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಆ್ಯಂಡ್ ಎಂಡ್ ಆಫ್ ದ ಡೇ ಇಲ್ಲ ನೆಕ್ಸ್ಟ್ ಡೇ ಬಂದು ಬುಕ್ ಓಪನ್ ಮಾಡಿದಾಗ ನಾನು ಕ್ರಾಸ್ ಚೆಕ್ ಮಾಡ್ತೀನಿ, ಎಷ್ಟು ನಾನು ಕಂಪ್ಲೀಟ್ ಮಾಡೋಕ್ಕಾಯಿತು, ಎಷ್ಟು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತ. ಇದ್ರ ಮೂಲಕ ನನಗೆ ಫುಲ್ ಡೇ ನನಗೆ ಎಷ್ಟಾಗುತ್ತಷ್ಟು ಕಂಟ್ರೋಲಲ್ಲಿರುತ್ತೆ. ಆ್ಯಂಡ್ ನನಗೇನೇನು ಬೇಕು ಅದೆಲ್ಲ ಗೋಲ್ಸ್ನ ಅಚೀವ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇದರಲ್ಲೆಲ್ಲ ದೊಡ್ಡ ಗೋಲ್ಸ್ ಅಂತ ಏನೂ ಇಲ್ಲ. ಡೇ ಟು ಡೇ ಆ್ಯಕ್ಟಿವಿಟೀಸ್, ಫಾರ್ ಎಕ್ಸಾಂಪಲ್ ಅಫಿಷಿಯಲ್ ವರ್ಕ್ ಆಗಿರ್ಬೋದು, ಪರ್ಸ್ನಲ್ ವರ್ಕ್ ಆಗಿರ್ಬೋದು, ಎಲ್ಲನೂ ಬರೆದಿಟ್ಕೊಂಡಿರ್ತೀನಿ ಏನೇನು ಮಾಡಬೇಕು ಮುಗಿಸ್ಕೋಬೇಕು ಅಂತ. ನನ್ನ ಮಗಳಿಗೆ ಇತ್ತೀಚೆಗೆ ನ್ಯೂಸ್ ಪೇಪರ್ ಹಾಕ್ಸ್ತಾ ಇದ್ದಾರೆ. ಅವಳು ಓದಕ್ಕೆ ಬರಲ್ಲ, ಬಟ್ ಅದೊಂದು ಹ್ಯಾಬಿಟ್ ಇವಾಗಲಿಂದನೇ ಕಲ್ಟಿವೇಟ್ ಆಗಲಿ ಅಂತ ನನ್ನ ಹಸ್ಬೆಂಡು ಇದನ್ನು ಸ್ಟಾರ್ಟ್ ಮಾಡಿ. ಇವಾಗ ಅವಳಿಗೆ ಆಲ್ಮೋಸ್ಟ್ ಡೈಪರ್ ನಿಲ್ಲಾಗೋಗಿದೆ. ಆ್ಯಂಡ್ ನೈಟ್ ಮಲಗಬೇಕಾದ್ರೆ ಮಾತ್ರ ಅವಳಿಗೆ ಡೈಪರ್ನ ಯೂಸ್ ಮಾಡ್ತಾ ಇದ್ದೀವಿ. ನನ್ನ ಮಗಳಿಗೆ ಫ್ಯಾನ್ ನೋಡ್ರಿ ಸಖತ್ ಎಕ್ಸೈಟ್ಮೆಂಟು. ಸೊ ಅವಳು ಮೇಲೆ ಫ್ಯಾನ್ ನೋಡ್ತಾಳೆ, ಕೆಳಗೆ ನನಗೆ ಅಮ್ಮ ಫ್ಯಾನ್ ಅಂತ ಹೇಳ್ತಾ ಇರ್ತಾಳೆ. ಯೂಶಲಿ ಬೆಳಗ್ಗೆ ಹೊತ್ತು ನಮ್ಮ ರೂಟೀನ್ ಈ ಥರ ಕಾಣಿಸ್ತಿರುತ್ತೆ. ಇನ್ನೊಂದು ಕಡೆ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಳಿಗೆ ಹಾಲು ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟೊತ್ತಿಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ನನ್ನ ಡಯಟಲ್ಲಿ ರೈಸ್ ತಿಂತೀನಿ ಅಂತ. ಸೊ ಬೆಳಿಗ್ಗೆ ತಿಂಡಿಗೆ ವಾಂಗಿಬಾತ್ ಮಾಡಿದ್ದೆ. ವಾಂಗಿಬಾತ್ ಜೊತೆಗೆ ಒಂದು ಸ್ವಲ್ಪ ಇಬ್ಬರು ಪನ್ನೀರ್ ತಿಂದ್ಬಿಟ್ಟು ಹಾಗೆ ಒಂದು ಹಣ್ಣು ತಿನ್ಕೊಂಡ್ವಿ. ABC ಬರ್ತಿದ್ಯಾ? ಓ ನೈಸ್, ABC ಬರ್ತಿದ್ದಾರೆ ಅವರು. ಗೊತ್ತು ನೋಡೋಣ ಏನಿದೆ. ಹಾಂ AB ಅಲ್ಲಿದೆಯಲ್ಲ, ಅಯ್ಯೋ. ನನ್ನ ಮಗಳ ಜೊತೆ ಪೇಪರ್ ಓದ್ಕೊಂಡು ಈ ಕಡೆ ಹಾಲು ಫುಲ್ ಉಪ್ಪರಿಸ್ಬಿಟ್ಟೆ. ಸದ್ಯ ಚೆಲ್ಲಿಲ್ಲ, ಓಡ್ ಬಂದ್ಬಿಟ್ಟೆ, ಪಕ್ಕದಲ್ಲೇ ಇದ್ದದ್ರಿಂದ ಹೆಲ್ಪ್ ಆಯಿತು. ಸೊ ಬೆಳಿಗ್ಗೆ ಎದ್ದು ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಹಾಲು ಕೊಡ್ತೀನಿ. ಸೊ ಅವಳಿಗೆ ಈ ಥರ ಫೀಡಿಂಗ್ ಬಾಟ್ಲಲ್ಲಿ ಒಂದು 3/4 ಬಾಟ್ಲು ಹಾಲು ಕೊಡ್ತೀನಿ ಅವಳಿಗೆ. ಥ್ಯಾಂಕ್ ಯು. ಇನ್ನೊಂದು ಕಡೆ ನನ್ನ ಹಸ್ಬೆಂಡ್ಗೆ ನಾನಿಲ್ಲಿ ಹಾಲು ಕೊಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಏನು ಮಿಕ್ಸ್ ಮಾಡ್ತೀನಿ ಅಂತ ಸ್ವಲ್ಪ ಲೈಟಾಗಿ ಶುಗರ್ ಹಾಕ್ತೀನಿ. ಶುಗರ್ ಹಾಕ್ಬಿಟ್ಟು ಅವರಿಗೆ ನಾನು ಹೋಮ್ ಮೇಡ್ ಒಂದು ಡ್ರೈ ಫ್ರೂಟ್ಸ್ ಪೌಡರ್ ನಾನು ಆಲ್ರೆಡಿ ತೋರಿಸಿದ್ದೀನಿ ಯಾವ ಥರ ಮಾಡ್ತೀನಿ ಅಂತ. ಫುಲ್ ಡೀಟೇಲ್ ರೆಸಿಪಿ ಬೇಕಾದ್ರೆ ನಂಗೆ ಹೇಳಿ ನಾನು ತೋರಿಸ್ಕೊಡ್ತೀನಿ. ಸೊ ಇದು ಹೋಮ್ ಮೇಡ್ ಡ್ರೈ ಫ್ರೂಟ್ಸ್ ಪೌಡರು ಫಾರ್ ಪ್ರೋಟೀನ್ ಆ್ಯಂಡ್ ಗುಡ್ ಫ್ಯಾಟಿಗೆ ಅಂತ ನಾನು ಯೂಸ್ ಮಾಡ್ತೀನಿ. ಸೊ ಇದನ್ನು ಮಿಕ್ಸ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಒಳ್ಳೆ ಬಾದಾಮ್ ಮಿಲ್ಕ್ ಥರ ಇರುತ್ತೆ. ಎಲ್ಲ ಥರ ನಟ್ಸು, ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಮಕಾನ ಎಲ್ಲ ಹಾಕಿ ರೋಸ್ಟ್ ಮಾಡಿ ಆ
ಹಾಕಿ ಮಾಡಿರೋ ಅಂಥ ಪೌಡರ್ ಇದು. ಘಮ ಘಮ ಅಂತಿರುತ್ತೆ. ಆ್ಯಂಡ್ ಇದನ್ನು ನನ್ನ ಹಸ್ಬೆಂಡಿಗೆ ಕೊಡ್ತೀನಿ ಸೊ ದ್ಯಾಟ್ ಅವ್ರಿಗೂ ಬೇಕಾಗಿರೋ ಎಲ್ಲ ಥರ ನ್ಯೂಟ್ರಿಷನ್ಸ್ ಇರಲಿ ಅಂತ. ನನ್ನ ಜೊತೆ ಸೇರ್ಕೊಂಡು ಅವ್ರು ಕೂಡ ಇವಾಗ ಆಲ್ಮೋಸ್ಟ್ ಒಂದು 8 kg ವೆಯ್ಟ್ ಲಾಸ್ ಮಾಡಿದ್ದಾರೆ. ಹೋಗ್ತಾ ಬರ್ತಾ ಕೇಳ್ತಾ ಇರ್ತಾರೆ, ನೋಡು ಸಣ್ಣಾಗಿದ್ದೀನಿ ಅಂತಾನೆ ಇರ್ತಾರೆ. ಆ್ಯಂಡ್ ಅವ್ರದ್ದು ಎಲ್ಲ ಶರ್ಟ್ ಫುಲ್ ಲೂಸ್ ಆಗಿಬಿಟ್ಟಿದೆ. ಸೊ ಹಿಂಗೆ ನಾನು ನನ್ನ ಹಸ್ಬೆಂಡ್ ಕುತ್ಕೊಂಡು ಬೆಳಿಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವರೆಲ್ಲರೂ ಸ್ವಿಮ್ಮಿಂಗ್ ಚೆಕ್ ಮಾಡ್ಕೊಂಬರೋಣ, ಇವಾಗ ಸಮ್ಮರ್ ಅಲ್ವಾ, ಸಮ್ಮರ್ ಕ್ಯಾಂಪ್ ಮಾಡ್ತಿರ್ತಾರೆ, ಯಾವ ಥರ ಇರುತ್ತೆ ಅಂತ. ನಾನು ಹೋಗ್ಬೇಕಾರಂತೂ ಫುಲ್ ಗ್ಯಾನ್ ಕೊಟ್ಟಿದ್ದೆ. ಹೋದ ತಕ್ಷಣ ಅಲ್ಲಿ ಎನ್ರೋಲ್ ಆಗ್ಬಿಡ್ಬೇಡ, ಬರೀ ವಿಚಾರಿಸ್ಕೊಂಬರೋಣ, ಎನ್ಕ್ವೈರೀಸ್ ಮಾಡ್ಕೊಂಬರೋಣ, ಹೋಗಿ ಸೇರ್ಸೋದು ಬೇಡ, ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ಕೊಂಡು ಹೋದ್ವಿ. ಬಟ್ ಅಲ್ಲಿ ನನ್ನ ಮಗಳದು ಓವರ್ ಎಕ್ಸೈಟ್ಮೆಂಟ್ ನೋಡ್ಬಿಟ್ಟೆ. ಆ್ಯಂಡ್ ಅವಳು ಎಷ್ಟು ಎಕ್ಸೈಟೆಡ್ ಇದ್ಲು ಅಂತ ಹೇಳಿದ್ರೆ ಅವಳು ಎಕ್ಸೈಟ್ಮೆಂಟ್ನ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಮಕ್ಕಳು ಸೌಂಡು, ನೀರು ಸೌಂಡ್ಗೆ ಶಿ ವಾಸ್ ಲೈಕ್ ನಡಿ ಅಂತ ನನಗಿನ್ನ ಮುಂಚೆ ಅವಳೇ ನನ್ನ ಹೇಳ್ಕೊಂಡು ಹೋಗ್ತಾ ಇದ್ಲು. ಅವಳ ಖುಷಿ ನೋಡೋಕ್ಕೆ ಒಂಥರ ಇಷ್ಟು ಸಂತೋಷ ಆಗ್ತಿತ್ತು ಅಂತ ಹೇಳಿದ್ರೆ ನನ್ನ ಮಗಳು ಅಷ್ಟು ಖುಷಿ ಆಗ್ಬಿಟ್ರೆ ಯಾವ್ದಾರು ಒಂದು ಅವಳಿಗೆ ಅದನ್ನ ನಾನು ಗಿಫ್ಟ್ ಮಾಡ್ಬಿಡ್ಬೇಕು. ಅವಳು ಅದ್ರೊಳಗೆ ಹೋಗ್ಬೇಕು ಅಂತ ಹೇಳ್ತಾ ಇರೋದು ಫಸ್ಟ್. ಯಾವ್ದು ಒಂದು ತಗೊಂಡೋಗಿ ನಿಮ್ಗೆ ಯಾವ್ದು ಇಷ್ಟ ತಗೊಳ್ಳಿ. ಅವ್ರು ಯಾವ್ದು ಆಯ್ತು ಯಾವ್ದು ಬೇಕು ಕೇಕ್ ತಿಂತಿಬೇಕಾ? ಅವಳ ಎಕ್ಸೈಟ್ಮೆಂಟ್ ತಡಿಯೋಕ್ಕಾಗ್ದೇನೆ ಅವರು ಕೋಚ್ ಕೂಡ ಒಂದಿನ ಟ್ರೈ ಮಾಡಿ ನೋಡಿ ಅವಳು ಯಾವ ಥರ ಇರ್ತಾಳೆ ಅಂತ, ಅದ್ರ ಮೇಲೆ ಡಿಸೈಡ್ ಮಾಡೋಣ ಸೇರ್ಕೊಬೇಕು ಬೇಡ ಅಂತ ಅವರು ಒಪ್ಕೊಂಡ್ರು. ಸೊ ಅವಳಂತೂ ನಡಿ ಅಮ್ಮ ಹೋಗೋಣ ನೀರೊಳಗಡೆ ಇಳಿದು ಬಿಡೋಣ ಅಂತ ಅವಳಿಗೆ ಸ್ವಿಮ್ಮಿಂಗ್ ಸ್ಯೂಟ್ ತೊಗೊಂಡೆ, ಜೊತೆಗೆ ಕ್ಯಾಪ್ ತೊಗೊಂಡೆ, ಹಾಗೆ ಸ್ವಿಮ್ಮಿಂಗ್ ಗ್ಲಾಸಸ್ ಕೂಡ ತೊಗೊಂಡೆ. ಅವಳಿಗಂತೂ ಓಡೋಗಿ ನೀರೊಳಗಡೆ ಜಂಪ್ ಮಾಡಿಬಿಡ್ಬೇಕು ಅಂತ ಇತ್ತು. ಅವಳು ತಲೆ ಕೂದಲು ಜುಟ್ಟು ಕೂಡ ಹಾಕ್ಸ್ಕೊತಾ ಇರಲಿಲ್ಲ, ಹಠಾವ್ ಮಾಡ್ತಿದ್ಲು ಅವ್ರು ನಡಿ ಹೋಗೋಣ ಅಂತ. ನನಗಂತೂ ಅವಳು ಒಂದು 4-5 ತಿಂಗಳು ಇರಬೇಕಾದ್ರೆ ಅದರ ಒಳ್ಳೆ ಸ್ವಿಮ್ಮಿಂಗ್ ಕ್ಲಾಸ್ ಹಾಕಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನಮ್ಮ ಮನೆಗೆ ಹತ್ರ ಇದಾಗಿರೋದ್ರಿಂದ ನಾನು ತುಂಬಾನೇ ಎನ್ಕ್ವೈರ್ ಮಾಡಕ್ ಹೋಗಿಲ್ಲ. ಐ ಆಮ್ ಓಕೆ, ಬಿಕಾಸ್ ನಾನು ಹೆಂಗಿದ್ರು ಅವಳ ಮುಂದೆ ಯಾವಾಗಲೂ ಸೂಪರ್ವಿಷನ್ಗೆ ಇದ್ದೇ ಇರ್ತೀನಿ. ಅವಳ ಎಕ್ಸೈಟ್ಮೆಂಟ್ನ ತಡೆಯೋಕ್ಕಾಗದೆ ನಾನು ಎನ್ರೋಲ್ ಡೈರೆಕ್ಟಾಗಿ ಮಾಡಿಬಿಟ್ಟೆ. ಬಿಕಾಸ್ ಒಂದು ಪ್ಲಾಟ್ಫಾರ್ಮ್ ಈ ವಯಸ್ಸಲ್ಲೇ ಸಿಕ್ಕಿದ್ರೆ ಅವಳಿಗೆ ಒಂದು ಡಿಫ್ರೆಂಟ್ ಎಕ್ಸ್ಪೋಜರ್ ಸಿಕ್ಕತ್ತೆ. ಸೊ ಅವಳಿಗೂ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋದು ಒಂದು ಆಸೆ, ಏನೋ ಒಂದು ಕಲಿತಾಳೆ ಅನ್ನೋದು ನನ್ನ ಆಸೆ. ಸೊ ಆ ಕ್ಯಾಪ್ ಅಂತೂ ಅದು ಎಷ್ಟು ಕಷ್ಟ ಆಯಿತು ಹಾಕೋಕ್ಕೆ ಅಂತ ಹೇಳಿದ್ರೆ, ಫುಲ್ ಅದು ತುಂಬ ಟೈಟಾಗಿರುತ್ತೆ. ಹೌದಲ್ವಾ? ಯಾಕಂದರೆ ಮಕ್ಳ ಕಿವಿಗೆ ಕೂದಲಿಗೆಲ್ಲ ನೀರು ಹೋಗದೆ ಇರಲಿ ಥರ ಮಾಡಿರ್ತಾರೆ. ಆಮೇಲೆ ನಾನು ಅದೇ ಕೋಚ್ದು ಹೆಲ್ಪ್ ತೊಗೊಂಡೆ, ಹೆಂಗೆ ಹಾಕೋದಂತ ಹೇಳ್ಕೊಡಿ ಅಂತ ಅವ್ರು ತೋರಿಸ್ಕೊಡ್ರು. ಅವಳಂತೂ ಅವ್ರನ್ನ ಹತ್ರಕ್ಕೂ ಸೇರಿಸ್ಕೊತಾ ಇರಲಿಲ್ಲ, ಅವ್ರು ಕಂಡ್ರೆ ಎದುರ್ಕೋತಾ ಇದ್ಲು. ಸೊ ಪಕ್ಕದಲ್ಲಿ ನಾನು ಇದ್ದಿದ್ದಕ್ಕೆ ಅವಳು ಒಂಚೂರು ಮುಟ್ಟಿಸ್ಕೊಂಡು ಅದನ್ನು ಕ್ಯಾಪ್ನ ಹಾಕಿಸ್ಕೊಂಡ್ಳು. ಈ ಮಕ್ಕಳು ಏಜಲ್ಲಿ ನಾವೇನಾದರೂ ಸ್ವಿಮ್ಮಿಂಗ್ ಕಳಿಸ್ಬೇಕು ಅಂತ ಯಾರೋ ಇದ್ದರೆ ನಾವು ಯಾವಾಗಲೂ ಪೇರೆಂಟ್ಸ್ ಸೂಪರ್ವಿಷನ್ ಇರಬೇಕು. ಹೌದು, ಕೋಚ್ಗಳಿರ್ತಾರೆ ಆ್ಯಂಡ್ ಇಟ್ ಇಸ್ ಗುಡ್ ಏನದು ಅವ್ರು ಇರ್ತಾರೆ, ಅವ್ರನ್ನ ನಂಬೋದು ನಾವು. ಬಟ್ ಸ್ಟಿಲ್ ಒಂದು ಪೇರೆಂಟ್ಸ್ ಸೂಪರ್ವಿಷನ್ ಯಾವಾಗಲೂ ಇರಬೇಕು ಅಂತ ನನ್ನ ಅಭಿಪ್ರಾಯ. ನಂಗೆ ಗೊತ್ತಿಲ್ಲ ನೀವು ಯಾವ ಥರ ಯೋಚನೆ ಮಾಡ್ತೀರಾ ಅಂತ. ಬಟ್ ನನ್ನ ಪರ್ಸ್ನಲ್ ಆಗಿ ಹೇಳಿದ್ರೆ ಪೇರೆಂಟ್ಸ್ ಯಾವಾಗಲೂ ಇಷ್ಟು ಎಳೆ ಮಕ್ಕಳಿಗೆ ಸೂಪರ್ವಿಷನ್ ಇರಬೇಕು. ಒಂದು ಸ್ವಲ್ಪ ಬುದ್ಧಿ ಬಂದಿರೋ ಮಕ್ಳಿಗಾದ್ರೆ ಪರವಾಗಿಲ್ಲ, ಅವಕ್ಕೆ ಓಡಾಡೋಕೆ ಗೊತ್ತಾಗುತ್ತೆ, ಮಾತಾಡೋಕೆ ಗೊತ್ತಾಗುತ್ತೆ, ಒಂದೇನಾದ್ರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಗೊತ್ತಾಗುತ್ತೆ. ಬಟ್ ಇಷ್ಟು ಎಳೆ ಮಕ್ಳಿಗೆ ಅವ್ರಿಗೆ ಏನೂ ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂದಾಗ ಯಾವಾಗಲೂ ನಮ್ಮ ಕಣ್ಣೆದುರುಗಡೆ ಇರಬೇಕು. ನಾನಂತೂ ಒಂದು ಸೆಕೆಂಡು ಅವಳನ್ನ ಬಿಟ್ಟು ಅಳ್ಳಾಡಿಲ್ಲ, ಅವಳು ಮುಂದೆ ನಿಂತೀನಿ ಫುಲ್ ವಾಚ್ ಮಾಡ್ತಾನೆ ಇದ್ದೆ. ಕೋಚು ಅವಳಿಗೆ ಹ್ಯಾಟ್ ಎಲ್ಲ ಹಾಕ್ತಾ ಇದ್ರೆ ನನಗೆ ಒಳಗಡೆಯಿಂದ ಒಂಥರ ಪ್ರೌಡ್ ಫೀಲಿಂಗ್. ನನ್ನ ಮಗಳಿಗೆ ದೊಡ್ಡವಳಾಗ್ತಾ ಇದ್ದಾಳೆ, ಅವಳಿಗೆ ಸ್ವಿಮ್ಮಿಂಗ್ ಬೇರೆ ಕಳಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನ ಬೇರೆ ಬೇರೆ ದಿನಕ್ಕೂ ಸೇರಿಸ್ಬೇಕಾಗತ್ತೆ, ಅದಾದ್ಮೇಲೆ ಸ್ಕೂಲ್ಗೆ ಹೋಗಕ್ಕೆ ಸ್ಟಾರ್ಟ್ ಆಗ್ತಾಳೆ ಅಂತ ಏನೇನೋ ಯೋಚನೆಗಳು ಬರ್ತಾಯಿತ್ತು ನನ್ನ ತಲೆಯಲ್ಲಿ. ಈ ಗ್ಲಾಸಸ್ ಅಂತೂ ಅವ್ರು ಹಾಕೊಟ್ಟು 2 ನಿಮಿಷಕ್ಕೂ ಅವಳು ಇಟ್ಕೋತಾ ಇರಲಿಲ್ಲ, ತೆಗ್ದು ತಲೆ ಮೇಲೆ ಸಿಗಿಸ್ಕೊತಾ ಇದ್ಲು. ಅವಳಿಗೇನೋ ಅನ್ಕಂಫರ್ಟೇಬಲ್ ಆಗ್ತಿತ್ತು ಗ್ಲಾಸಸ್ಗೆ. ಆ್ಯಂಡ್ ಅವಳು ಒಂಚೂರು ಹಾಕೋತಾ ಇರಲಿಲ್ಲ, ಇಷ್ಟಪಡ್ತಾ ಇರಲಿಲ್ಲ. ಬಟ್ ಸ್ಟಿಲ್ ನಾನು ಬೈತೀನಿ ಅಂತ ಅವಳು ಒಂಚೂರು ಆ ಗ್ಲಾಸ್ನ ಹಾಕೋತಾ ಇದ್ಲು. ಇಲ್ಲಾಂದ್ರೆ ಅವಳಿಗೆ ಆ ಗ್ಲಾಸಸ್ ಇಷ್ಟನೇ ಆಗ್ತಾ ಇರಲಿಲ್ಲ, ಹಂಗೆ ಓಡಾಡ್ತೀನಿ ಅಂತ ಇದ್ಲು. ನಾನು ಕೂಡ ಚೆಕ್ ಮಾಡಿದೆ ಇನ್ ಕೇಸ್ ಏನಾದರೂ ಅವಳಿಗೇನಾದ್ರು ಹಿಂಸೆ ಆಗ್ತಾ ಇದೆ ಅಂತ. ಬಟ್ ಇನ್ನೊಂದು ರೌಂಡ್ ಚೆಕ್ ಮಾಡಿದ್ಮೇಲೆ ಅದು ಕರೆಕ್ಟಾಗಿ ಇತ್ತು. ಅವಳಿಗೆ ಫಸ್ಟ್ ಟೈಮ್ ಅಲ್ವಾ, ಸೊ ಸ್ವಲ್ಪ ಅನ್ಕಂಫರ್ಟಬಲ್ ಇದ್ಲು ಅಷ್ಟೇ. ಆಮೇಲೆ ಅವಳು ಇನ್ನೊಂದು ಕಂಡೀಷನ್ ಹಾಕಿದ್ಲು, ಒಬ್ಬಳೇ ನೀರೊಳಗಡೆ ಇಳಿಯಲ್ಲ, ನಾನು ಸೇರಿಸಿ ಇಳಿಬೇಕು ಅಂತ. ನಾನಂತೂ ಪ್ರಿಪೇರ್ಡೇ ಇರಲಿಲ್ಲ ನೀರೊಳಗಡೆ ಇಳಿಯೋಕ್ಕೆ ಅಂತ. ಬಟ್ ಅವಳಿಗೋಸ್ಕರ ಇಳಿಬೇಕಾಗಿ ಬಂತು. ಅವರಪ್ಪ ಅಂತೂ ಎಸ್ಕೇಪ್, ಅವರಂತೂ ಇಳಿಯಲಿಲ್ಲ. ಅದಕ್ಕೆ ನೀ ಯಾಕೆ ಇಳಿತಾ ಇದೆಯಾ? ಇಳಿತಾ ಇಲ್ಲ, ಒದ್ದೆ ಮಾಡ್ತಾಳೆ. ಏನಾರ ಇದೆಯಾ? ಅವಳು ಇಳಿದ ತಕ್ಷಣ ಓಡ್ ಬರ್ತಾಳೆ.
ನೀ ಆಚೆ ಬಾ ಅವಳು ಆಡ್ಲಿ. ನೀನ್ ಸುಮ್ನೆ ಹೇಳಿದೆ ಅವಳನ್ನ ಹಂಗೆ ಇಳಿಸ್ಬೋದಾಯ್ತು. ಏನೂ ಇಲ್ಲ ಅಲ್ಲಿ. ಅಲ್ಲ ಆ ಮಗು ಇಲ್ವಾ ನೀತು? ಅವಳೇ ಇರ್ತಾಳೆ ಬಿಡು, ನೀನು ಒಂದು ಸ್ವಲ್ಪ ಸುಮ್ಮನೆ ಇರು. ನನ್ನ ಹಸ್ಬೆಂಡ್ ಅಂತೂ ನನಗೆ ನೀರು ಇಳಿ ಬಿಡ ಅವಳಿಗೆ, ಆಮೇಲೆ ವಾಟರ್ ಫಿಯರ್ ಹೋಗಲ್ಲ, ನಿನ್ನ ಜೊತೆ ಕಂಫರ್ಟಬಲ್ ಆಗಿಬಿಡ್ತಾಳೆ ಅಂತ ಹೇಳ್ತಾರೆ. ಬಟ್ ನನಗೆ ಫಸ್ಟ್ ಒಂದು ಸತಿ ಒಂದು ರೌಂಡ್ ವಾಟರ್ ಎಷ್ಟಿದೆ ಡೆಪ್ತ್ ಅಂತ ಚೆಕ್ ಮಾಡಬೇಕಲ್ವಾ. ಬೇಬಿ ಪೂಲೇ ಆಗಿದೆ, ನೋಡೋಕ್ಕೆ ಗೊತ್ತಾಗುತ್ತೆ ಬೇರೆ ಮಕ್ಕಳಿಗೆಲ್ಲ ಅಲ್ಲಿ ಪೂಲಲ್ಲಿ ಕೆಳಗೆ ಬಿಟ್ಟಿದ್ದಾರೆ ಅಂತ. ಬಟ್ ಸ್ಟಿಲ್ ನಾನೊಬ್ಳು ಅಮ್ಮ ಆಗ್ಬಿಟ್ಟು ಒಂದು ರೌಂಡ್ ಚೆಕ್ ಮಾಡಿಲ್ಲ ಅಂದರೆ ನನಗಂತೂ ಅದು ಒಪ್ಪಿಗೆ ಆಗೋದೇ ಇಲ್ಲ. ನಾನು ಇಳ್ದು ಒಂದು ಸ್ವಲ್ಪ ಆಳ ಚೆಕ್ ಮಾಡಿದ್ಮೇಲೆ ನನಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಅವಳಿಗೆ ಅಷ್ಟೇ ಅವಳು ಸೊಂಟದ ಲೆವೆಲ್ಗೆ ಬರ್ತಾಯಿತ್ತು. ಆ್ಯಂಡ್ ಅದಾದಮೇಲೆ ಅವಳು ನನ್ನ ಬೇರೆ ದೊಡ್ಡವರು ಪೂಲ್ಗೆ ಕರ್ಕೊಂಡು ಹೋದ್ಲು, ಅಲ್ಲಿ ಆಡೋಣ ಬಾ ಅಂತ. ಸೊ ಅಲ್ಲಂತೂ ನಾನು ಇಳಿಲೇಬೇಕಾಯ್ತು, ಬಿಕಾಸ್ ಅದು ಸಖತ್ ಡೆಪ್ತ್ ಇತ್ತು. ಆ್ಯಂಡ್ ಅವಳಿಗೇನು ಅಲ್ಲಿ ಸಪೋರ್ಟಿಗೇನು ಇಟ್ಕೊಳ್ಳೋ ಅಂಥದ್ದು ಏನೂ ಇರಲಿಲ್ಲ. ಸೊ ಅವಳೆಲ್ಲೆಲ್ಲಿ ಹೋಗ್ತಾಳೆ, ಅವಳು ಹಿಂದೆಗಡೆ ಕೈ ಅಡ್ಡಡ್ಡ ಹಿಡ್ಕೊಂಡು ನಾನು ನಿಂತಿರ್ತಾ ಇದ್ದೆ. ಸೊ ಅವಳೆಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ಲು. ಅವಳು ಬಿದ್ದಾಗೆಲ್ಲ ನಂಗೆ ಇಟ್ಕೊಳ್ಳೋಕೆ ಒಂದು ಸ್ವಲ್ಪ ಈಸಿ ಆಗ್ತಿತ್ತು. ಹಾಗೆ ಅವಳು ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾಯಿತ್ತು, ನಮ್ಮಮ್ಮ ಪಕ್ಕನೇ ಇದ್ದಾಳೆ, ಆರಾಮಾಗಿ ಆಟ ಆಡ್ಬೋದು ಅಂತ. ಅವಳು ಕಾನ್ಫಿಡೆಂಟಾಗಿ ಆಟ ಆಡ್ತಾ ಇದ್ಲು. ಬಟ್ ನನ್ನ ಮಗಳಿಗೆ ಒಂಚೂರು ವಾಟರ್ ಫಿಯರ್ ಇಲ್ದಿರೋದು ನೋಡಿ ಸಖತ್ ಖುಷಿ ಆಯಿತು. ನಾನು ಕೂಡ ತುಂಬ ದಿನ ಆದಮೇಲೆ ನಾನು ಪೂಲಲ್ಲಿ ಇಳಿತಾ ಇರೋದು ನನಗೆ ನೆನಪಿಲ್ಲ. ಲಾಸ್ಟ್ ಟೈಮ್ ಯಾವಾಗ ಪೂಲಲ್ಲಿ ಇಳ್ದಿದ್ದು ಅಂತ ತುಂಬ ವರ್ಷಗಳಾಗೋಗಿದೆ. ಇವಳಿಗೋಸ್ಕರ ಇವಾಗ ಇಳ್ದ್ಬಿಟ್ಟು ಈ ಥರ ಆಟ ಆಡಂಗೆ ಆಯಿತು. ಸೊ ಮನೆಗೆ ಬಂದ್ವಿ ಸ್ವಿಮ್ಮಿಂಗ್ ಆದಮೇಲೆ ಫುಲ್ ನಮಗಂತೂ ಹೊಟ್ಟೆ ಹಸ್ದೋಗಿತ್ತು, ನೀರಲ್ಲಿ ಆಟ ಆಡೋದಲ್ಲ. ಇನ್ನು ಮಗುಗೂ ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ಅವಳಿಗೆ ಅಂತ ನನ್ನ ಮನೇಲಿ ಓಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಆಲ್ರೆಡಿ ಪ್ರಿಪೇರ್ ಮಾಡಿಟ್ಟಿದ್ದೆ. ಎಷ್ಟೇ ಹೊಟ್ಟೆ ಹಸಿದ್ರು ನನಗೆ ಡಯಟ್ ಬ್ರೇಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಕಷ್ಟಪಟ್ಟು ನಾನು 20 kgs ವೆಯ್ಟ್ ಲಾಸ್ ಮಾಡಿದ್ದೀನಿ. ಆ್ಯಂಡ್ ವೆಯ್ಟ್ ಲಾಸ್ಗಿಂತ ಹೆಚ್ಚಾಗಿ ನಾನು ಹೆಲ್ತಲ್ಲಿ ಸಖತ್ ಇಂಪ್ರೂವ್ಮೆಂಟ್ಸ್ ನೋಡಿದ್ದೀನಿ. ಸೊ ಹೆಲ್ತ್ ಇಂಪ್ರೂವ್ಮೆಂಟ್ಸ್ನ ಜಸ್ಟ್ ಬಿಕಾಸ್ ಒಂದು ಸ್ವಲ್ಪ ಸ್ಕೆಡ್ಯೂಲ್ ಚೇಂಜ್ ಆಯಿತು, ನಮ್ಮದು ಪ್ಯಾಟ್ರನ್ ಚೇಂಜ್ ಆಗಿದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ರ್ಯಾಂಡಮ್ ಈಟಿಂಗ್ ಮಾಡಿದ್ರೆ ಇಲ್ಲ ಆಕ್ಸಿಡೆಂಟಲ್ ಈಟಿಂಗ್ ಮಾಡಿದ್ರೆ ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ಅನ್ನೆಸೆಸರಿಲಿ ನಾನು ವೆಯ್ಟ್ ಗೇನ್ ಮತ್ತೆ ಆಗ್ತೀನಿ, ಫ್ಯಾಟ್ ಪುನಃ ಸ್ಟೋರ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಿದೆ, ಒಂದು 15 ನಿಮಿಷ ಸ್ಪೆಂಡ್ ಮಾಡಿದ್ರೆ ಒಂದೊಳ್ಳೆ ಅಡುಗೆನೇ ಮಾಡ್ಕೊಂಡು ತಿನ್ಕೊಂಡ್ಬಿಡ್ಬೋದು ಅಂತ. ಮ್ಯಾಂಡೇಟ್ರಿ ನಮಗೆ ಪ್ರೋಟೀನು, ಫೈಬರು, ಆಮೇಲೆ ಕಾರ್ಬ್ಸು ಎಲ್ಲ ಥರ ಬ್ಯಾಲೆನ್ಸ್ಡ್ ಆಗಿರಬೇಕು ನನ್ನ ಮೇಲೂ. ಬಟ್ ಏನಂದರೆ ಇವಾಗ ಟೈಮ್ ಕಮ್ಮಿ ಇದೆ ಅಂದರೆ ಇಮಿಡಿಯೇಟಾಗಿ ಚಾಪ್ಸ್ ಪ್ರಿಪೇರ್ ಮಾಡಿದೆ. ಚಾಪ್ಸ್ ಪ್ರಿಪೇರ್ ಮಾಡೋಕ್ಕೆ ಏನೊಂದು 20 ನಿಮಿಷ ಬೇಕಷ್ಟೇ. ಬಿಕಾಸ್ ಅದರಲ್ಲಿನ ತರಕಾರಿ ಎಲ್ಲ ಏನೂ ಇರಲ್ವಲ್ಲ ಚಿಕನ್ ಚಾಪ್ಸ್ ಎಲ್ಲ ಹಾಕೋಕ್ಕೆ. ಬರೀ ಚಿಕನ್ಗೆ ಒಂದು ಸ್ವಲ್ಪ ಮಸಾಲೆ ಹಾಕಿದ್ರೆ ಮುಗ್ದೋಗುತ್ತೆ. ಇನ್ನೆಲ್ಲ ಕುಕ್ಕರ್ ಕುಗ್ಸ್ಕೊಳತ್ತೆ. ಸೊ ಅದನ್ನ ಯಾವ ಥರ ಮಾಡಿದೆ, ರೆಸಿಪಿ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಪ್ರಾಬಬ್ಲಿ ಮಾಡೇ ಹಾಕ್ತೀನಿ. ಬಟ್ ಈ ಸತಿ ಮಾಡೋಕ್ಕಾಗಿಲ್ಲ. ಬಟ್ ಚಿಕನ್ ಚಾಪ್ಸ್ ಕಾಮನ್ ಆಗಿ ಎಲ್ಲರ ಮನೇಲೂ ಯಾವ ಥರ ಮಾಡ್ತೀನಿ ಆ ಥರನೇ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೆಕ್ಸ್ಟ್ ಟೈಮ್ ನಾನು ಫಾರ್ ಶೋರ್ ಆಗ್ತೀನಿ ಆಯಿತಾ. ಸೊ ಚಿಕನ್ ಚಾಪ್ಸ್ ನೋಡಿ ಏನು ಸಖತ್ತಾಗಿ ಬಂದಿದೆ. ಆ್ಯಂಡ್ ಸಾರಿ ನಾನು ಇದನ್ನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಟ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹೊಟ್ಟೆ ಹಸ್ತಿದ್ದಕ್ಕೂ ಇಷ್ಟು ಟೇಸ್ಟಿಯಾಗಿದ್ದಕ್ಕೂ ಒಂದು ಟ್ರಿಕ್ ಏನಂದರೆ ನಾನು ಇಲ್ಲಿ ಕಾಯಿ ಯೂಸ್ ಮಾಡಿಲ್ಲ, ಕೊಬ್ಬರಿ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಚಪಾತಿ ಬೇಯಿಸ್ಕೊಂಡು ನಾನು ಆ ಚಪಾತಿನ ತಿಂದೆ. ಬಿಸಿಲಲ್ವಾ ಒಂದು ಫುಲ್ ಕುಕುಂಬರ್ ತಂದೆ. ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ನಾನು ಬೆಳಿಗ್ಗೆ ಮಿಕ್ಸಿದ್ನೆಲ್ಲ ಆ ಟೀನ ತೊಗೊಂಡು ಕುಡಿತಾ ಇದ್ದೀನಿ. ಸೊ ನೋಡಿದ್ರಿ ಅಲ್ವಾ ನನ್ನ ಪ್ಲೇಟ್ ಯಾವ ಥರ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತ. ಸೊ ಎಷ್ಟೇ ಬ್ಯುಸಿ ಇದ್ರೂ ಸ್ವಲ್ಪ ಲೈಟಾಗಿ ಮಾಡಿಫಿಕೇಶನ್ಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ ನಮ್ಮ ಕಂಟ್ರೋಲ್ ಇಟ್ಕೋಬಹುದು. ಆ್ಯಂಡ್ ಇದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ಡೀಟೇಲ್ಸ್ನ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.